ಆಟೋ ಓಡಿಸೋಕ್ಕೆ ಡಿಸ್ಪ್ಲೇ ಕಾರ್ಡ್ ಬೇಕೇ ಬೇಕಾ ಬ್ರದರ್, ಏನು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ ಆಗ್ತಿದ್ದೀರಾ, ಕಾಲ್ ಮಾಡ್ತಾ ಇದ್ದೀರಾ, ಮೆಸೇಜ್ ಆಗ್ತಿದ್ದೀರಾ. ಅದೇ ಕುರಿತಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಹಾಗೆ ತುಂಬ ಜನಕ್ಕೆ ಇರುವಂತಹ ಕನ್ಫ್ಯೂಷನ್ ಏನಪ್ಪಾ ಅಂತಂದರೆ, ಬೆಂಗಳೂರಲ್ಲಿ ಆಟೋ ರಿಕ್ಷಾ ಓಡಿಸೋಕ್ಕೆ ಡಿಸ್ಪ್ಲೇ ಕಾರ್ಡ್ ಬೇಕಾ ಅಂತ. ಮುಂಚೆ ಇತ್ತು ಆಯಿತಾ. ನಾನು ಹೇಳ್ತಿರೋದು ಅರೌಂಡು 2014-2015 ಬಂದುಬಿಟ್ಟು ಆ ಡಿಸ್ಪ್ಲೇ ಕಾರ್ಡ್ ಕಾನ್ಸೆಪ್ಟ್ ಇತ್ತು. ಆಲ್ಮೋಸ್ಟ್ 2018 ಮೇಲೆ ಬಂದು ಎಲ್ಲ ಗಾಡಿಗಳು ಬಂದ್ಬಿಟ್ಟು ಇದು ನಂಬರ್ನ ನಮ್ಮ ಮೊಬೈಲ್ ನಂಬರ್ ಏನಿದೆ ಅದು ಅಪ್ಡೇಟ್ ಆಗ್ತಿದೆ. ಮುಂಚೆ ಆದರೆ ಲೇಟರ್ ಅಂದರೆ ಇದು 2015ಕ್ಕಿಂತ ಮುಂಚೆ 15-16ಕ್ಕಿಂತ ಮುಂಚೆ ಬಂದು ಏನಾಗ್ತಿತ್ತು ಅಂದರೆ, ಈ ಸರ್ವಿಸ್ಗಳಿರಲಿಲ್ಲ. ಅಂದರೆ RC ಕಾರ್ಡಲ್ಲಿ ಮೊಬೈಲ್ ನಂಬರು ಅಪ್ಡೇಟ್ ಆಗೋದು ಆ ಥರ ಏನೂ ಇರಲಿಲ್ಲ. ಹಾಗಾಗಿ ಅವಾಗ ಡಿಸ್ಪ್ಲೇ ಕಾರ್ಡ್ ಅವಶ್ಯಕತೆ ಇತ್ತು. ಬಟ್ ಏನಂತಂದರೆ, ಇವಾಗ ಏನಕ್ಕೋಸ್ಕರ ಡಿಸ್ಪ್ಲೇ ಕಾರ್ಡ್ ಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಮಾಡಿಸ್ಕೊತಾ ಇದ್ದಾರೆ, ತುಂಬ ಜನ ಮಾಡಿಸ್ಕೊತಾ ಇದ್ದಾರೆ. ನಾವು ಮಾಡಿಸ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನನಗೂ ಕೂಡ ಮೆಸೇಜ್ ಹಾಕೋದೆಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದೆಲ್ಲ ಮಾಡ್ತಿದ್ದಾರೆ. ಓಕೆ, ಮಾಡಿಸ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದರೆ ಒಂದು ಪೊಲೀಸ್ ಕಡೆಯಿಂದ ಬಂದ್ಬಿಟ್ಟು ಇದು ಲೆಟರ್ ಆಗಿ ಕೊಟ್ಟಿದ್ದಾರೆ. ಡ್ರೈವಿಂಗ್ ಅಂದರೆ ಕಂಪಲ್ಸರಿಯಾಗಿ ಯೂನಿಫಾರ್ಮ್ ಹಾಕ್ಕೋಬೇಕು, ಅದ್ರ ಜೊತೆಗೆ DL ಡಿಸ್ಪ್ಲೇ ಕಾರ್ಡ್ ಕೂಡ ಇರಬೇಕು ಅಂತ ಹೇಳ್ತಿದ್ದಾರೆ. ಮುಂಚೆ ಎಲ್ಲ ಬಂದು ಅವಶ್ಯಕತೆ ಇತ್ತು, ಆದರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವಶ್ಯಕತೆ ಇಲ್ಲ. ಜಸ್ಟ್ ಗಾಡಿ ನಂಬರ್ ಒಂದು ಫೋಟೋ ಹೊಡ್ಕೊಂಡು ಇಲ್ಲ ಗಾಡಿ ನಂಬರ್ ನೋಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಸಾಕು. ಆ ಡ್ರೈವರ್ ಎಲ್ಲಿದ್ದಾನೆ ಎತ್ತಾಕೋ ಬರ್ಬೋದು, ಗಾಡಿ ಯಾರ ಹೆಸರಲ್ಲಿದೆ, ಗಾಡಿ ಡ್ರೈವರ್ ಡೀಟೇಲ್ಸ್ ಎಲ್ಲಾನು ಬಂದ್ಬಿಡುತ್ತೆ. ಯಾಕಂದ್ರೆ ಈಗ ಎಲ್ಲಾನು ಡಿಜಿಟಲ್ ಆಗಿರೋದ್ರಿಂದಾಗಿ ಎಲ್ಲ ಲಿಂಕ್ ಇದೆ ಆಯ್ತಾ. ಮಾಡ್ಕೊಡ್ತಿದ್ದಾರೆ ಅಂತಂದ್ರೆ ಮಾಡಿಸ್ಕೊಳ್ಳಿ. ಹಾಗೆ ನಿಮಗೆ ಏನೆಲ್ಲ ಬೇಕು ಡಿಸ್ಪ್ಲೇ ಕಾರ್ಡ್ಗೆ ಅಂತಂದರೆ, ನಾನು ಮಾಡಿಸಿಲ್ಲ. ನಾನು ಒಂದು 8-9 ವರ್ಷ ಆಗೋಗಿದೆ. 8 ವರ್ಷ ಮೇಲೆ ಆಯಿತು ನನ್ನ ಡಿಸ್ಪ್ಲೇ ಕಾರ್ಡು ಎಕ್ಸ್ಪೈರಿ ಆಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಡ್ಜ್ ಎಲ್ಲಿ ಗಂಟ ರಿನ್ಯೂ ಆಗಿರುತ್ತೆ, DLದು ಬ್ಯಾಡ್ಜ್. ಆ ರಿನ್ಯೂವಲ್ ನೆಕ್ಸ್ಟ್ ರಿನ್ಯೂವಲ್ ಕೊಡೋದು ಪ್ರತಿ 3 ವರ್ಷ ಇತ್ತು ಮುಂಚೆ ಎಲ್ಲ ನಾವು ಮಾಡಿಸ್ಬೇಕಾದ್ರೆ. ಇವಾಗ 5 ವರ್ಷವರೆಗೂ ಕೊಟ್ಟಿರೋದು ಏನೋ ಬ್ಯಾಡ್ಜು ರಿನ್ಯೂವಲ್ ಟೈಮ್. ಹಾಗಾಗಿ ನೀವು ಈಗ ಏನಾದರೂ ನಿಮ್ಮ ಬ್ಯಾಡ್ಜ್ ಎಷ್ಟು ದಿನ ರನ್ನಿಂಗಲ್ಲಿ ಇರುತ್ತೆ ಅಷ್ಟು ದಿನಕ್ಕೆ ಅವರು ಕೊಡ್ತಾರೆ. ಮುಂಚೆ ಎಲ್ಲ ಅದೇ ಥರ ಇದ್ದಿದ್ದು, ಇವಾಗ ಸೇಮ್ ಅದೇ ಕಾನ್ಸೆಪ್ಟಲ್ಲೇ ಹೋಗ್ತಾರೆ, ಅಷ್ಟೇ ಇರೋದು. ಹಾಗೆ ಏನೆಲ್ಲ ಬೇಕು ಅಂತಂದರೆ, ಮುಂಚೆನೂ ಇದ್ದಿದ್ದು ಒಂದೇನೇ ರೂಲ್ಸು, ಆಧಾರ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸು, ಹಾಗೆ ಒಂದು 2 ಫೋಟೋ ಏನೋ ಬೇಕು. ಒಂದು ಪೊಲೀಸ್ ಸ್ಟೇಷನ್ಗೆ ಬೇಕಾಗುತ್ತೆ, ಒಂದು ಬಂದ್ಬಿಟ್ಟು ನಿಮಗೆ ಅದು ಕಾರ್ಡ್ ಮೇಲೆ ಅಂಟಿಸೋಕ್ಕೋಸ್ಕರ ಒಂದು ಫೋಟೋ, 2 ಫೋಟೋ ಬೇಕಾಗುತ್ತೆ. ಇವೆಲ್ಲ ಜೆರಾಕ್ಸ್ ಎತ್ಕೊಂಡೋಗಿ ಅದ್ರದ್ದೇನೋ ಫೀಸ್ ಏನೋ ಇರುತ್ತೆ ಅನ್ಕೊಂಡಿದ್ದೀನಿ. ಮಿನಿಮಲ್ ಫೀಸ್ ಇರುತ್ತೆ. ನಿಮ್ಗೆ ಏನಾದರೂ ಮಾಡಿಸ್ಬೇಕು ಅಂದರೆ ಹೋಗಿ ಮಾಡಿಸ್ಕೊಳ್ಳಿ. ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಏನು ಆದೇಶ ಲೆಟರ್ ಇದೆ ಅದು ನನ್ನ ಕೈಗೆ ಏನು ಸಿಕ್ಕಿಲ್ಲ, ಹಂಗಾಗಿ ಅಷ್ಟು ನಾನು ಅದೇನು ಓದಿಲ್ಲ. ನನ್ಗೆ ಗೊತ್ತಿರಂಗೆ ಎಲ್ಲರೂ ಕಳಿಸ್ತಾ ಇದ್ದಾರೆ. ಕೆಲವೊಂದು ರೀಲ್ಸ್ ಎಲ್ಲ ನೋಡಿದೆ ಬೇಕು ಅಂತ ಅಂದ್ಬಿಟ್ಟು. ಮಾಡಿಸ್ಕೊಳ್ಳಿ, ಅದು ಕೊಡ್ತಿದ್ದಾರೆ ಅಂತಂದರೆ ಮಾಡಿಸ್ಕೊಳ್ಳಿ. ಬಟ್ ಆ ಡಿಸ್ಪ್ಲೇ ಕಾರ್ಡ್ ಅಂತ ಅವಶ್ಯಕತೆ ಏನು ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಮುಂಚೆ ಆದರೆ ಇವಾಗ ಯೆಲ್ಲೋ ಬೋರ್ಡಲ್ಲಿ ಡಿಸ್ಪ್ಲೇ ಕಾರ್ಡ್ ಕಂಪಲ್ಸರಿ ಇರಬೇಕಿತ್ತು. ಯಾಕಂದರೆ ಅವಾಗ ಗಾಡಿಗಳಿಗೆ ನಂಬರ್ ಆಗಿರಲಿ, ಅವ್ರನ್ನ ಬೇಗ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾವುದೇ ಥರ ಡೀಟೇಲ್ಸ್ ಇರಲಿಲ್ಲ. ಆ ಡಿಸ್ಪ್ಲೇ ಕಾರ್ಡ್ನ ಫೋಟೋ ಹೊಡ್ಕೊಳೋದು, ಮೊಬೈಲಲ್ಲಿ ಫೋಟೋ ಹೊಡ್ಕೊಳೋದು, ಈ ಥರ ಮಾಡಿಕೊಂಡು, ಇಲ್ಲ ಅವರು ಒಂದು ಪೆನ್ನು ಪೇಪರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರು, ಅವ್ರ ಮೊಬೈಲ್ ನಂಬರು, ಹಾಗೆ ಅವ್ರ ಅಡ್ರೆಸ್ನ ನೋಟ್ ಮಾಡಿಕೊಂಡು ಆ ಥರದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು, ಈ ಥರ ಎಲ್ಲ ಮಾಡ್ಬೋದಿತ್ತು ಆಯಿತಾ. ಮುಂಚೆ ಆ ಡಿಸ್ಪ್ಲೇ ಕಾರ್ಡ್ ಇತ್ತು ಅಂದರೆ ಕಸ್ಟಮರ್ಗೆ ಒಂದು ಸೇಫ್ಟಿ ಪರ್ಪಸು. ಇವತ್ತಿನ ದಿವಸದಲ್ಲಿ ಡಿಸ್ಪ್ಲೇ ಕಾರ್ಡ್ ಬಂದು ಅಷ್ಟು ಕಷ್ಟ ಏನಿಲ್ಲ. ಹೇಳಿದ್ನಲ್ಲ, ಆಧಾರ್ ಕಾರ್ಡ್ ಮತ್ತು ರೆಂಟಲ್ ಅಗ್ರಿಮೆಂಟು, DL ಒರಿಜಿನಲ್ ಕ್ಯಾರಿ ಮಾಡಿ ಅಲ್ಲಿ ತೋರಿಸಿ, ಆಮೇಲೆ ಏನು ಸಿಗುತ್ತೆ ಅದನ್ನು ಈಸ್ಕೊಳ್ಳಿ. ಅದೊಂದು ಕಾರ್ಡ್ ಅಂತ ಕೊಡ್ತಾರೆ, ಅದೊಂದು ಲ್ಯಾಮಿನೇಷನ್ ಮಾಡಿ ನಿಮ್ಮ ಗಾಡಿ ಸೀಟ್ ಹಿಂದ್ಗಡೆ, ಆಟೋ ಹಿಂದ್ಗಡೆ ಇಡಬೇಕು. ಇದು ಬಂದ್ಬಿಟ್ಟು ಆಟೋದವ್ರಿಗೆ ಮತ್ತು ಕ್ಯಾಬ್ ಅವ್ರಿಗೆ ಕೂಡ ಇರುವಂಥದ್ದು. ಮುಂಚೆ ಎಲ್ಲ ಹಂಗೆ ಇದ್ದಿದ್ದು. ಬಟ್ ನಂದು 7-8 ವರ್ಷದಿಂದ ನಾನಂತೂ ಮಾಡ್ಸೋಕೆ ಹೋಗಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ ಆ್ಯಸ್ ಪರ್ ನನಗೆ ಗೊತ್ತಿರೋಂಗೆ. ಈಗೇನೋ ಹೊಸದಾಗಿ ರೂಲ್ಸ್ ತಂದಿದ್ದಾರೆ, ಮತ್ತೆ ಡಿಸ್ಪ್ಲೇ ಕಾರ್ಡ್ ಬೇಕು ಅಂತ ಅಂದ್ಬಿಟ್ಟು. ಅದು ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಏನೋ ಒಂದು ರೂಲ್ಸ್ ರೆಗ್ಯುಲೇಷನ್ ತರ್ತಾರೆ, ಅದನ್ನು ಫಾಲೋ ಏನು ಮಾಡೋಕ್ಕೆ ಹೋಗಲ್ಲ. ಅಂದರೆ ಸರ್ಕಾರ ಗೌರ್ಮೆಂಟ್ ಕಡೆಯಿಂದನೇ ಏನು ರೂಲ್ಸ್ಗಳು ಬರ್ತವೆ ಅವು ಯಾರು ಏನು ಫಾಲೋ ಮಾಡೋಕ್ಕೆ ಹೋಗಲ್ಲ. ಅವೆಲ್ಲ ಹಳೆ ಕಾನ್ಸೆಪ್ಟ್ಗಳು, ಅವೆಲ್ಲ ಇರಬೇಕು ಅಂತ. ಅದೇ ಮುಂದೊಂದು ದಿನ ಮಾಡಿಸ್ಕೊಂಡಿಲ್ಲ ಅಂತಂದರೆ ಒಂದಿಷ್ಟು ದಿನ ಅಂತ ಗಡುವು ಕೊಟ್ಟಿರ್ತಾರೆ. ಆಮೇಲೆ ಪೊಲೀಸರಿಗೆ ಹಿಡಿದ್ರೆ ಅದೊಂದೇ ರೀಸನ್ ಸಾಕು, ಎಲ್ಲಪ್ಪ ಡಿಸ್ಪ್ಲೇ ಕಾರ್ಡು ಅಂತ ಹೇಳೋಕ್ಕೆ. ಹಾಗಾಗಿ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಹೆಂಗೋ ನಿಮ್ಮ ಬ್ಯಾಡ್ಜ್ ಒಂದು 5 ವರ್ಷ ಎಕ್ಸ್ಪೈರಿ ಆಗೋಕೆ ಇರುತ್ತಲ್ವಾ, ಅಲ್ಲಿ ಗಂಟ ಇರುತ್ತೆ. ಒಂದು ಮಾಡಿಸ್ಕೊಳ್ಳಿ ಪೊಲೀಸ್ ಸ್ಟೇಷನಲ್ಲಿ, ಅವ್ರಿಗೊಂದು ಕೆಲಸ ಆಗಲಿ, ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಇನ್ನೂ ಮಾಡಿಸ್ಕೊಂಡಿಲ್ಲ. ಮಾಡಿಸ್ಕೊಂಡಿದ್ದ ತಕ್ಷಣವೇ ಇಮಿಡಿಯೇಟು ನಿಮಗೂ ಕೂಡ ಅದರದ್ದು ವಿಡಿಯೋ ಕೂಡ ಹಾಕಿ ತಿಳಿಸ್ಕೊಡ್ತೀನಿ.
ಸದ್ಯಕ್ಕೆ ಏನೋ ಡಿಸೈಡ್ ಮಾಡ್ಕೊಂಡಿಲ್ಲ. ಮತ್ತು ಒಂದು 4-5 ಕಡೆ ಇದೆ ಇದು ಡಿಸ್ಪ್ಲೇ ಕಾರ್ಡ್ ಮಾಡುವಂಥ ಜಾಗ. ನನಗೆ ಗೊತ್ತಿರೋಂಗೆ ಮುಂಚೆ ಬಂದು ಒಂದು ಆಡುಗೋಡಿ, ನಾನು ಮಾಡಿಸೋದಲ್ಲ ಆಡುಗೋಡಿ, ಯಾಕಂದರೆ ನಾನು ಸರ್ಜಾಪುರ್ ಸರೌಂಡಿಂಗ್ ಇರೋದ್ರಿಂದಾಗಿ ನಮ್ಮ ಡಿಸ್ಪ್ಲೇ ಕಾರ್ಡ್ ಮಾಡಿಸೋದು ಆಡುಗೋಡಿನಲ್ಲಿ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಹೈ ಗ್ರೌಂಡ್ ಹತ್ರ ಎಲ್ಲೋ ಪೊಲೀಸ್ ಸ್ಟೇಷನ್ ಹತ್ರ ಮಾಡ್ತಾರೆ. ಇದೆರಡೇ ನಂಗೆ ಜಾಗ ಗೊತ್ತಿರೋದು. ಇನ್ನೊಂದೇನು ಆರ್ ಟಿ ನಗರ ಎಲ್ಲ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ನಿಮ್ಮ ಹತ್ರದ ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ವಿಚಾರಿಸಿ, ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ನು ಸಿಗುತ್ತೆ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಹಾಗೆ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಹೋಗಿ ಮಾಡಿಸ್ಕೊಳ್ಳಿ, ಎಲ್ಲರಿಗೂ ಕೊಡ್ತಾರೆ. ಆ್ಯಕ್ಚುಲಿ ಇವಾಗ ಬಂದು ನಿಮ್ಗೆ ಗೊತ್ತಿರೋಂಗೆ ಬ್ಯಾಡ್ಜ್ ಕಾನ್ಸೆಪ್ಟೇ ಇಲ್ಲ. ಇವಾಗ ಆಟೋ ತಗೊತೀವಿ ಅಂತಂದರೆ ಮಾತ್ರನೇ ಬ್ಯಾಡ್ಜ್ ಅವಶ್ಯಕತೆ ಇರೋದು. ಇಲ್ಲ ಅಂತಂದರೆ ಗಾಡಿ ಓಡಿಸೋಕ್ಕೆ ಬ್ಯಾಡ್ಜ್ ಅವಶ್ಯಕತೆ ಇಲ್ಲ. ಅಪ್ ಟು MGV ವರ್ಗೂ. MGV ವೆಹಿಕಲ್ ಅಂತಂದರೆ ಮೀಡಿಯಂ ಗೂಡ್ಸ್ ವೆಹಿಕಲ್ ಓಡಿಸೋಕ್ಕೂ ಸೆಂಟ್ರಲ್ ಗೌರ್ಮೆಂಟಿಂದನೇ ತೆಗೆದಾಕಿದ್ದಾರೆ ರೂಲ್ಸ್ನ, ಬ್ಯಾಡ್ಜ್ ಕಾನ್ಸೆಪ್ಟ್ನ. ಮುಂಚೆ ಬಂದುಬಿಟ್ಟು ಮೀಡಿಯಂ ಗೂಡ್ಸ್ ಗಾಡಿಗಳಿಗೇ ಒಂದು ಬ್ಯಾಡ್ಜ್ ಕೊಡೋರು, ಯೆಲ್ಲೋ ಬೋರ್ಡ್ ಕಾರ್ಗೆ ಒಂದು ಬ್ಯಾಡ್ಜ್ ಕೊಡೋರು, ಆಟೋಗೆ ಒಂದು ಬ್ಯಾಡ್ಜ್ ಕೊಡೋರು. ಇವತ್ತೊಂದು ದಿವಸದಲ್ಲೇ ಅದೊಂದು ಕಾನ್ಸೆಪ್ಟ್ ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟಿಂದಾನೆ ತೆಗೆದಾಕಿದ್ದಾರೆ. ಬಟ್ ಏನಂತಂದರೆ ಮಿಸ್ಯೂಸ್ ಆಗಬಾರ್ದು. ಒಂದು DL ಮೇಲೆ ಎಕ್ಸ್ಟ್ರಾ ಒಂದು DL ಮೇಲೆ ಒಂದು 3-4 ಆಟೋ ತಗೋಬಾರ್ದು ಅನ್ನೋ ರೀಸನ್ಗೆ ಇದು ಬ್ಯಾಡ್ಜ್ ಅಂತ ಕಾನ್ಸೆಪ್ಟ್ ಇವಾಗ ಬ್ಯಾಡ್ಜ್ ಅಂತ ಕೊಡ್ತಿದ್ದಾರೆ. ಬಟ್ ಏನಂತಂದರೆ ಈಗ ನಿಮ್ಮ ಹತ್ರ ಜಸ್ಟ್ 4 wheel DL ಇತ್ತು ಅಂತಂದರೆ ಸಾಕು, ನೀವು ಅಪ್ ಟು MGV ವರ್ಗೂ ಓಡಿಸ್ಕೋಬೋದು. ತುಂಬ ಜನಕ್ಕೆ MGV ವರ್ಗೂ ಅಂತಂದರೆ ಅರ್ಥ ಆಗಲ್ಲ, ಅದಕ್ಕೆ ಒಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎಕ್ಸಾಂಪಲು ಕಾರು, ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರು, ಹಾಗೆ TT ಗಾಡಿ, ಮತ್ತು ಇದು ಟೆಂಪೋ, ಅಶೋಕ್ ಲೇಲ್ಯಾಂಡ್ದು ಟೆಂಪೋ ಬರುತ್ತಲ್ಲ ಅದು ಗೂಡ್ಸ್ ಗಾಡಿ, ಪಿಕಪ್ಪು, ಬೊಲೆರೋ, ಆಮೇಲೆ TT ಗಾಡಿ, ಮತ್ತು 407, 1109, 12 ಲಾರಿ, 12ವರ್ಗೂ MGV ಗಾಡಿವರೆಗೂ ಓಡಿಸ್ಕೋಬೋದು. ಹೆವಿ ಪ್ಯಾಸೆಂಜರ್ ವೆಹಿಕಲ್ ಓಡಿಸೋಕ್ಕಾಗಲ್ಲ. ಹೆವಿ ಪ್ಯಾಸೆಂಜರ್ ಗಾಡಿ ಅಂದರೆ MGVಗಿಂತ ಹೆವಿ ಗಾಡಿಗಳು ಬರ್ತಾವಲ್ಲ, ಹೆವಿ ಗೂಡ್ಸ್ ವೆಹಿಕಲು, ಅದನ್ನು ಟ್ರಾನ್ಸ್ಪೋರ್ಟ್ ಅಂತಲೇ ಟ್ರಾನ್ಸ್ ಅಂತ ಬರುತ್ತೆ. ಹಾಗೆ HPV ಅಂದರೆ ಹೆವಿ ಪ್ಯಾಸೆಂಜರ್ ವೆಹಿಕಲ್, ಅದಕ್ಕೆಲ್ಲ ಸಪ್ರೇಟ್ ಇದೆ ಆಯಿತಾ. ನಿಮ್ಮ LMV ಲೈಸೆನ್ಸಿಂದ ಅಪ್ ಟು MGV ಗಾಡಿವರೆಗೂ ಓಡಿಸ್ಕೊಬೋದು. ಮೀಡಿಯಂ ಗೂಡ್ಸ್ ವೆಹಿಕಲ್ ಅಂದರೆ ಮಿನಿ ಬಸ್ ಕೂಡ ಸೇರ್ಕೊಳುತ್ತೆ ನಿಮ್ಮ ಹತ್ರ ಇರುವಂತಹ DL ಅಲ್ಲಿ. 4 wheel DL ಇತ್ತು ಅಂದರೆ ಇಷ್ಟು ಗಾಡಿವರೆಗೂ ಓಡಿಸ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟು ರೂಲ್ ಮಾಡಿರೋವಂಥದ್ದು. ಸೊ ಇವಾಗ ಇವರು ಇದೊಂದು ಬ್ಯಾಡ್ಜ್ DL ಕಾನ್ಸೆಪ್ಟ್ನ ತರ್ತಿದ್ದಾರೆ. ಅದೇನು ಎಷ್ಟು ದಿನ ಯೂಸ್ ಆಗುತ್ತೆ ಏನು ಗೊತ್ತಿಲ್ಲ. ಒಂದು ಎಲ್ಲದಕ್ಕೂ ಒಂದು ಪ್ಯಾನಿಕ್ ಸಿಚುವೇಶನು. ಒಂದು 10-15 ದಿವಸ ಹೋಯ್ತು ಅಂದರೆ ಅವರು ಬಿಟ್ಬಿಡ್ತಾರೆ, ಅವ್ರ ತಲೆ ಕೆಡಿಸ್ಕೊಳೋದು ಅವರು ಬಿಟ್ಬಿಡ್ತಾರೆ. ಇಷ್ಟಿರೋಂಥದ್ದು ಸ್ನೇಹಿತರೆ. ಹೋಗಿ ಮಾಡಿಸ್ಕೊಳ್ಳಿ, ಇಟ್ಕೊಳ್ಳಿ. ಬಟ್ ಏನಂತಂದರೆ ನಮ್ಮದು ಕೂಡ ಕೆಲವೊಂದು ಡೀಟೇಲ್ಸ್ ಎಲ್ಲ ಅಲ್ಲೂ ಕೂಡ ಸೋರಿಕೆ ಆಗುವಂತಹ ಚಾನ್ಸಸ್ ಇದೆ ಅಲ್ವಾ. ಅದಕ್ಕೆ ಗೌರ್ಮೆಂಟ್ ಅವರು ಡಿಜಿಟಲ್ ಅಂದರೆ ಡಿಜಿ ಲಾಕರು ಮತ್ತು ಆನ್ಲೈನು ಈ ಥರ ಎಲ್ಲ ಒಂದೊಂದೇ ಮಾಡ್ಕೊಂಬಂದಿರೋದು. ಗೊತ್ತಲ್ಲ, ಮಾಮೂಲಿ ಏನೋ ಒಂದು ಮಿರಾಕಲ್ ಮಾಡಬೇಕು, ಅದಕ್ಕೋಸ್ಕರ ಒಂದೊಂದು ಕಾನ್ಸೆಪ್ಟ್ನ ತರ್ತಾರೆ. ಸೊ ಫೈನಲ್ ಆಗಿ ನನ್ನ ಕನ್ಕ್ಲೂಷನ್ ಹೇಳೋದೇನಂತಂದರೆ, ಕೊಡ್ತಿದ್ದಾರೆ ಮಾಡಿಸ್ಕೊಳ್ಳಿ, ಒಂದಿಷ್ಟು ಇಸ್ಕೊತಾರೆ ಅಂದ್ಕೊಂಡಿದ್ದೀನಿ. ಅದನ್ನು ಕೊಟ್ಟು ಮಾಡಿಸ್ಕೊಂಡು ಇಟ್ಕೊಳ್ಳಿ. ಎಷ್ಟು ದಿನ ಓಡುತ್ತೆ ಅಷ್ಟು ದಿನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.